ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದ್ರವ್ಯಯಜ್ಞಾಸ್ತಪೋಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯಃ ಸಂಶಿತೋ ವ್ರತಾಃ. ಯತಿಗಳು ಅಂದರೆ ಯತ್ನಶೀಲರು, ಮುಕ್ತಿಗಾಗಿ ಬದುಕಿನ ಪರಿಪೂರ್ಣತೆಗಾಗಿ ನಿರಂತರ ಯತ್ನ ಮಾಡ್ತಾ ಇರುವಂಥವ್ರು. ಸುಮ್ಮನೆ ಮನಸ್ಸಲ್ಲಿ ಇದ್ರೆ ಸಾಲದು, ಪ್ರಯತ್ನ ಬೇಕಲ್ಲ. ಮನಸ್ಸಲ್ಲಿ ನಿಜವಾಗಿದ್ರೆ ಪ್ರಯತ್ನ ಮಾರ್ಪಡುತ್ತೆ. ಅದು ಗಂಭೀರವಾಗಿದ್ರೆ ನಿಜವಾಗಿದ್ರೆ ಪ್ರಯತ್ನ ಮಾರ್ಪಡುತ್ತೆ. ಇಲ್ಲಿದ್ರೆ ಸುಮ್ಮನೆ ಇರುತ್ತೆ ಅಷ್ಟೇ, ಅದು ಇದ್ದ ಹಾಗಲ್ಲ ಅದು. ಹಾಗಾಗಿ ಯತಯಃ ಅಂತ ಆ ಪದ ಬಳಸಿದ್ದಾರೆ. ಯತಿ ಅನ್ನೋ ಪದ ಎಲ್ಲರಿಗೂ ಅನ್ವಯ ಆಗುವಂಥದ್ದು, ಕೇವಲ ಸನ್ಯಾಸಿಗಳಿಗೆ ಮಾತ್ರ ಅಲ್ಲ. ಪ್ರಯತ್ನ ಮಾಡುವಂಥವ್ರು ಎಲ್ಲರಿಗೂ. ಪ್ರಯತ್ನ ಅಂದರೆ ಪೂರ್ತಿ ಪ್ರಯತ್ನ ಅಂತ, ಅದಕ್ಕಾಗಿ ನಿಂತ್ಕೊಳ್ಳೋದು ಅಂತ, ಅದಕ್ಕಾಗಿ ನಾವು ಬದ್ಧ ದೀಕ್ಷರಾಗುವಂಥದ್ದು. ಅಂತಹ ಗಂಭೀರ ಪ್ರಯತ್ನ ಯಾರು ಮಾಡ್ತಾರೋ ಅವರೆಲ್ಲರೂ ಯತಿಗಳು. ಇಲ್ಲಿ ಆ ಶಬ್ದದಲ್ಲಿ ಬಳಸ್ತಾರೆ ಅವರೆಲ್ಲರೂ ಕೂಡ. ಯತಯಃ ಸಂಶಿತ ವ್ರತಾಃ ಅಂತ, ವ್ರತವನ್ನ ಹರಿತ ಮಾಡ್ಕೊಂಡವರು ಅಂತ. ಸಂಶಿತ, ಶಿತ ಅಂದ್ರೆ ತೀಕ್ಷ್ಣ ಅಂತ, ಚೂಪಾದ ಅಂತ ಹೇಳ್ತಾರಲ್ಲ ಅದು ಶಿತ ಅಂದ್ರೆ. ಸಂಶಿತ ಅಂದ್ರೆ ಅತ್ಯಂತ ತೀಕ್ಷ್ಣವಾದ, ಅತ್ಯಂತ ಹರಿತವಾದ. ಚೂಪಾದ ಅಂತ ಏನು ಅಂದ್ರೆ ವ್ರತ ಅಂತ. ವ್ರತ ಅಂದ್ರೆ ನಿಯಮ, ಒಂದು ವ್ಯವಸ್ಥೆ. ವ್ರತ ಅಂದ್ರೆ ಈಗ ಏಕಾದಶಿ ವ್ರತ ಅಂದ್ರೆ ಅದಕ್ಕೆ ನಿಯಮಗಳಿದೆ ನೋಡಿ. ಹೀಗಿರಬೇಕು, ಹೀಗಿರಬಾರದು, ಇಂಥ ಸಮಯದಲ್ಲಿ ಊಟ ಮಾಡೋದು, ಮಾಡದೇ ಇರೋದು, ಮೌನ, ಹೇಗೆಲ್ಲ ಇರುತ್ತಲ್ವ. ಹಾಗೆ ವ್ರತ ಅನ್ನೋ ಶಬ್ದಕ್ಕೆ ನಿಯಮ ಅಂತಲೇ ಅರ್ಥ. ಹಾಗಿಟ್ಕೊಂಡವರು ಅಂತ, ವ್ಯವಸ್ಥೆಯನ್ನು ನಿಯಮವನ್ನು ಹಾಗಿಟ್ಕೊಂಡವರು, ತೀಕ್ಷ್ಣವಾಗಿ ಹರಿತವಾಗಿ ಪಕ್ಕ ಇಟ್ಕೊಂಡವರು. ಯಾಕೆಂದ್ರೆ ಎಂಥ ಒಳ್ಳೆಯ ಖಡ್ಗ ಆದರೂ, ಒಳ್ಳೆಯ ಕತ್ತಿ ಆದರೂ ಅದು ಹರಿತ ಆಗದೆ ಇದ್ರೆ ಮಾಡೋ ಕೆಲಸ ಮಾಡೋದಿಲ್ಲ ಅದು. ಅಥವಾ ತುಂಬ ಜಾಸ್ತಿ ಪ್ರಯತ್ನ ಬೇಕಾಗತ್ತೆ, ಅದಕ್ಕೆ ಪ್ರಯತ್ನ ಕಡಿಮೆ ಸಾಕಾಗೋಲ್ಲ. ಅದಕ್ಕೊಂದು ಉದಾಹರಣೆ ನಾವು ಯಾವಾಗಲೂ ಕೊಡ್ತಾ ಇರ್ತೇವಲ್ಲ. ಒಂದು ರಾಜ್ಯದಲ್ಲಿ ಮಂತ್ರಿ ಸ್ಥಾನ, ಸೇನಾಪತಿ ಸ್ಥಾನ ಖಾಲಿಯಾಗಿತ್ತು. ಅದಕ್ಕೆ ಆಯ್ಕೆಗೆ ಸುಮಾರು ಪ್ರಕ್ರಿಯೆಗಳು ನಡೆದು ಕೊನೆಗೆ ಇಬ್ಬರು ಎಲ್ಲದರಲ್ಲೂ ತೇರ್ಗಡೆಯಾಗಿ ಬಂದರು. ಆ ಇಬ್ಬರಲ್ಲಿ ಯಾರು ಮಂತ್ರಿ ಆಗಬೇಕು, ಯಾರು ಸೇನಾಪತಿ ಆಗಬೇಕು ಅನ್ನೋ ಜಿಜ್ಞಾಸೆ ಉಳಿದಿತ್ತು. ಅಥವಾ ಅವರಿಬ್ಬರಲ್ಲಿ ಮಂತ್ರಿ ಆಗೋದು ಯಾರು ಅನ್ನೋ ಪ್ರಶ್ನೆ ಇತ್ತು. ಆಗ ಒಂದು ಪರೀಕ್ಷೆ ಏರ್ಪಡಿಸಲಾಯಿತು. ಏನಂದ್ರೆ ಒಂದು ದಪ್ಪ ಮರದ ದಿಮ್ಮಿ ಮತ್ತೆ ಎರಡು ಕೊಡಲಿಗಳು, ಎರಡು ದಿಮ್ಮಿಗಳು, ಎರಡು ಕೊಡಲಿಗಳು, ಸಮಾನ ಗಾತ್ರದ ಎರಡು ದಿಮ್ಮಿಗಳು, ಸಮಾನ ರೂಪದ ಸಮಾನ ರೀತಿ ಎರಡು ಕೊಡಲಿಗಳು. ಆ ದಿಮ್ಮಿಯನ್ನು ಯಾರು ಬೇಗ ಕಡಿದು ಮುಗಿಸ್ತಾರೋ ಅವರಿಗೆ ಮಂತ್ರಿ ಪದವಿ. ನೋಡಿ ಹೇಗಿದೆ ನೋಡಿ. ಮರದ ದಿಮ್ಮಿಯನ್ನು ಮೊದಲು ಕಡಿದು ಮುಗಿಸಿದವನಿಗೆ ಮಂತ್ರಿ ಪದವಿ. ಏನು ಅರ್ಥ ಗೊತ್ತಾಗತ್ತೆ ಕತೆ ಪೂರ್ತಿ ಕೇಳಿದಾಗ ಅಂತ. ಅದರಲ್ಲಿ ಇಬ್ಬರಲ್ಲಿ ಒಬ್ಬ ಹೋಗಿ ಶುರು ಮಾಡಿದಂತೆ ಕೊಡ್ಲಿ, ಒಂದು ಕ್ಷಣವನ್ನು ವ್ಯರ್ಥ ಮಾಡಬಾರ್ದು ಅಂತ ಅವನ ಮನಸ್ಸು. ಹಿಂದೆ ಮುಂದೆ ನೋಡಲಿಲ್ಲ, ಕೊಡ್ಲಿ ತಗೊಂಡು ದಿಮ್ಮಿ ಕಡಿಯೋಕೆ ಶುರು ಮಾಡಿದ. ಇನ್ನೊಬ್ಬ ದಿಮ್ಮಿ ನೋಡಿದಂತೆ, ಕೊಡ್ಲಿ ನೋಡಿದಂತೆ, ಹೀಗೆ ನೋಡಿದಂತೆ, ಕೊನೆಗದರ ಅಲುಗನ್ನ ಒಂದ್ಸರಿ ಮುಟ್ಟಿ ಮಾಡಿ ನೋಡಿದಂತೆ. ಆಮೇಲೆ ಅದನ್ನ ಚೂಪ್ ಮಾಡೋಕೆ ಶುರು ಮಾಡಿದ, ಹರಿತ ಮಾಡೋಕೆ ಶುರು ಮಾಡಿದ, ಅದನ್ನ ಕೊಡ್ಲಿ ಮಸಿಯೋಕೆ ಪ್ರಾರಂಭ ಮಾಡಿದ. ಆ ಮತ್ತೊಬ್ಬನಿಗೆ ಏನು ಇವನು ಟೈಮ್ ವೇಸ್ಟ್ ಆಗಲಿ, ಒಳ್ಳೇದಾಯ್ತು. ಹೇಗೂ ಇವನು ಅಂದರೆ ಇದೆಲ್ಲ ಮಾಡಿ ಪುರುಸೊತ್ತಲ್ಲಿ ಬಂದು ಅವನು ಕುಡಿಯೋ ಹೊತ್ತಿಗೆ ಇದು ನಾನು ಮುಗಿದು ಎಷ್ಟು ಹೊತ್ತಾಗಿರುತ್ತೆ ನನ್ನ ಕೆಲಸ. ಅಲ್ಲಿ ಸುತ್ತಮುತ್ತ ಸೇರಿದವರಿಗೂ ಜಿಜ್ಞಾಸೆ, ಏನಪ್ಪ ಇದು. ಅವನು ಶುರು ಮಾಡಿದಾನ ಕೂಡಲೇ. ಇವನು ಮಾತ್ರ ಮಾಡ್ತಾನೆ ಇಲ್ಲ ಅಂತ. ಏನು ಒಳ ಒಪ್ಪಂದ ಆಗಿದೆಯಾ, ಅವನು ಬಿಟ್ಕೊಡ್ತಾ ಇದ್ದಾನ ಅನ್ನೋ ಪ್ರಶ್ನೆ. ಅವನು ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಡದೆ, ಯಾರು ಏನು ಅನ್ಕೊಂಡ್ರು, ಯಾರು ಹೇಗೆ ನೋಡ್ತಾ ಇದ್ದಾರೆ ಏನೂ ಚಿಂತೆ ಮಾಡಿದೆ, ತನ್ನ ಪಾಡಿ ತಾನು ಕೊಡ್ಲಿ ಅರ್ಥ ಮಾಡ್ತಾ ಇದ್ನಂತೆ. ಸ್ವಲ್ಪ ಹೊತ್ತಿಗೆ ಕೊಡ್ಲಿ ಹರಿತ ಆಯ್ತು. ಸರಿಯಾದ ಸಂಶಿತ ಅನ್ನೋ ಸ್ಥಿತಿಗೆ ಬಂತದು. ಕಡಿಯೋಕೆ ಶುರು ಮಾಡಿದ. ಕೊನೆಗೂ ಬೇಗ ಮುಗಿಸಿದ್ ಯಾರು ಅಂದ್ರೆ ಅವನೇ. ಯಾರು ಕೊನೆಗೆ ಶುರು ಮಾಡಿದವನು. ಯಾಕೆಂದ್ರೆ ಆ ಮೊದಲಿನವನು, ಅವನಿಗೆ ಪ್ರಯತ್ನ ತುಂಬ ಬೇಕಾಗೋದು, ಫಲ ಕಡಿಮೆ ಇರ್ತಿತ್ತು. ಕೊಡಲಿ ಅದು ಬಡ್ಡು, ಅದರಲ್ಲಿ ತುದಿ ಚೂಪಿಲ್ಲ ಅದರದ್ದು. ಹಾಗಾಗಿ ಜಾಸ್ತಿ ಪ್ರಯತ್ನ
ಕಡಿಮೆ ಫಲ ಅಂತ. ಶ್ರಮ ಜಾಸ್ತಿ ಆಗ್ತಾ ಇತ್ತು ಅಂತ. ಆದರೆ ದಿಮ್ಮಿ ಜಾಸ್ತಿ ಕತ್ತರಿಸಲ್ಪಡ್ತಾ ಇರಲಿಲ್ಲ ಅಂತ. ಇವನದು ಹಾಗಲ್ಲ, ಶುರು ಮಾಡುತ್ತದೆ ಅಷ್ಟೇ. ಶುರು ಮಾಡ್ತಾ ಇದ್ದ ಹಾಗೆ ಬೇಗ 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 ಆಗ್ತಾ ಹೋಯಿತು. ಶ್ರಮ ಕಡಿಮೆ ಪ್ರಯತ್ನ ಇದು ಫಲ ಜಾಸ್ತಿ, ಪ್ರಯತ್ನ ಕಡಿಮೆ ಫಲ ಜಾಸ್ತಿ ಅನ್ನೋ ಥರ ಆಗ್ತಾ ಹೋಯಿತು ಅಂತ. ಬೇಗ ಅವನೇ ಕಡಿದು ಮುಗಿಸಿದಂತೆ. ಆಗ ಆ ಬೇಗ ಕಡಿದು ಮುಗಿಸಿದವನನ್ನ ಮಂತ್ರಿ ಮಾಡಿದರು. ಯಾಕೆಂದ್ರೆ ನನಗೆ ಬುದ್ಧಿ ಇದೆ, ಸುಮ್ಮನೆ ನುಗ್ಗೋದಲ್ಲ ಅಂತ. ಏನು ಮಾಡಬೇಕು ಮಾಡಬಾರ್ದು, ಯಾವಾಗ ಮಾಡಬೇಕು, ಯಾವ ತಯಾರಿ ಜೊತೆಗೆ ಹೋಗಬೇಕು ಅನ್ನೋ ಪ್ರಜ್ಞೆ ಇದೆ. ಹಾಗಾಗಿ ಅವನಿಗೆ ಮಂತ್ರಿ ಪದವಿ ಕೊಟ್ಟರು. ಮತ್ತೊಬ್ಬನಿಗೆ ಅವನು ವ್ಯರ್ಥ ಅಂತಲ್ಲ, ಅವನು ಸೇನಾಪತಿ ಮಾಡಿದರು. ಸೇನಾಪತಿ ಅಂದರೆ ಅದು ಕಡಿ ಅಂದರೆ ಕಡಿ ಅಂತ ಅಷ್ಟೇ, ಉಳಿದಿದ್ದು ಆಮೇಲೆ ಅಂತ. ಸೈನಿಕನ ಇದು ಆಗಿರುತ್ತೆ ಅಂತ. ಆರ್ಡರ್ ಬಂತು ಹೋಗು ಅಂತ, ವಾರ ಅಂದರೆ ವಾರ ಅಂತ, ಮುಂದಿನ ಮುಂದೆ ಅಂತ. ಅಂಥ ಒಂದು ಹಿಂದು ಮುಂದಿಲ್ಲದ ಒಂದು ಆವೇಗ ಬೇಕಾಗುತ್ತೆ ಯುದ್ಧಕ್ಕೆಲ್ಲ ಅಂತ. ಆದರೆ ಎಲ್ಲರೂ ಹಾಗಿದ್ದು ಬಿಟ್ಟರೆ ಅವ್ಯವಸ್ಥೆ ಆಗಿಬಿಡುತ್ತೆ. ಒಂದು ಬ್ರೈನ್ ಬೇಕಾಗತ್ತೆ, ಹಿಂದ್ಗಡೆಗೆ ಒಂದು ವಿವೇಕ ಬೇಕಾಗತ್ತೆ. ಆ ವಿವೇಕಕ್ಕೆ ಮಂತ್ರಿ ಅಂತ ಹೆಸರು, ಶೌರ್ಯಕ್ಕೆ ಸೇನಾಪತಿ ಅಂತ ಹೆಸರು, ಆವೇಶ ಶೌರ್ಯಕ್ಕೆ ಸೇನಾಪತಿ ಅಂತ ಹೆಸರು ಅಂತ ಒಂದು ಕಥೆ ಇರುವಂಥದ್ದು. ಇದನ್ನ ಯಾಕೆ ನೆನಪಿಸ್ಕೊಂಡು ಅಂದರೆ, ನಾವು ಏನನ್ನೇ ಮಾಡಿದರೂ ಆ ವೆಪನ್ ಇದೆಯಲ್ಲ, ನಾವು ಮುಕ್ತಿಗೋಸ್ಕರ ಬಳಸೋಂಥ ಆಯುಧ ಇದೆಯಲ್ಲ, ಅಂದರೆ ಮುಕ್ತಿಯನ್ನೇನು ಮಾಡಬೇಕಾಗಿಲ್ಲ, ಮುಕ್ತಿಗೆ ಅಡ್ಡ ಆಗಿರೋದನ್ನೆಲ್ಲ ಕತ್ತರಿಸ್ಬೇಕಾಗತ್ತೆ. ಸಾಧನೆ ಅಂದ್ರೆ ಅಷ್ಟೇ. ಮುಕ್ತಿ ಏನು ದೂರ ಹೋಗೋತಿಲ್ಲ, ಅದು ತಯಾರಾಗಿದೆ. ಅದು ದೇವರು ಕಾಯ್ತಾ ಇದ್ದಾನೆ ನಮ್ಮನ್ನು. ಮಧ್ಯೆ ಇರೋದನ್ನು ನಾವೇ ಕತ್ತರಿಸ್ಬೇಕಾಗತ್ತೆ, ಆ ಅಡ್ಡಿಯನ್ನು ನಿವಾರಣೆ ಮಾಡಬೇಕಾಗತ್ತೆ. ಅದಕ್ಕೆ ಇವೆಲ್ಲ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನಯಜ್ಞ, ಇವೆಲ್ಲ ಏನು ಅಂದರೆ ಕೊಡಲಿಗಳು. ಆ ಕೊಡಲಿ ಹರಿತಾ ಇರಬೇಕಾಗತ್ತೆ ಅಂತ ಒಂದು ವಾರ್ನಿಂಗ್ ಮೊದಲೇ ಬಂತು ಕೃಷ್ಣನದ್ದು. ಸಂಶಿತೋ ವ್ರತಾಹ, ಏನು ಮಾಡ್ತೀಯೋ ಅದನ್ನು ಬಡ್ಡಾಗಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದು ಪಕ್ಕ ಇರಬೇಕು, ಸರಿಯಾಗಿರಬೇಕು. ನಿನ್ನ ಆಯುಧ ಅದು ತುಕ್ಕು ಹಿಡಿದ ಆಯುಧ ಆಗಿರಬಾರ್ದು. ಹಾಗಾಗಿ ಅದನ್ನು ಸರಿಪಡಿಸ್ಕೊ ಮೊದಲು. ಸಂಶಿತೋ ವ್ರತಾಹ, ಹಾಗೆ ಸಂಶಿತ ವ್ರತನ ಆದರೆ ಈ 5ರಲ್ಲಿ ಯಾವುದು ಮಾಡಿದ್ರು ಕೂಡ ನಿನ್ನ ಮುಕ್ತಿಯನ್ನು ಮಾಡ್ತೀಯ. ಆ ಪಾಪವೆಂಬ ಮರದ ದಿಮ್ಮಿಯನ್ನು ಕತ್ತರಿಸಿ ಆ ಪದವಿಯನ್ನು ಪಡ್ಕೊಳ್ತೀಯ ನೀನು. ಅಡ್ಡ ಇರೋದು ಪಾಪ, ಅಥವಾ ಯಾವ್ದು ಅಡ್ಡ ಇದ್ರೂ ಪಾಪವೇ. ಪಾಪ ಅಂದ್ರೆ ಅದು ಅಡ್ಡ ಬರುತ್ತೆ. ಇದು ಯಾವುದಕ್ಕೆ? ಮುಕ್ತಿಗೆ ಅಡ್ಡ ಬರುತ್ತೆ. ಅದಕ್ಕೆ ಪಾಪ ಅಂತ ಹೆಸರು. ಹಾಗಾಗಿ ಅದನ್ನು ಕತ್ತರಿಸಲಿಕ್ಕೆ ಖಡ್ಗ ಹರಿತಾ ಇರಬೇಕು. ನಿನ್ನದು ಖಡ್ಗ ಹರಿತ ಮಾಡ್ಕೋ. ಅದೇ ನಿಯಮಗಳ ಮೂಲಕ. ಸಂಶಿತೋ ವ್ರತಾಹ, ವ್ರತ ಅಂದರೆ ಅದು ವೆಪನ್, ಅದು ಕೊಡಲಿ. ಅದು ಸಂಶಿತವಾಗಿರಲಿ, ಹರಿತವಾಗಿರಲಿ, ಅಂದರೆ ಸರಿಯಾಗಿರಲಿ, ಸುಸ್ಥಿತಿಯಲ್ಲಿರಲಿ, ಸ್ವಸ್ಥಿತಿಯಲ್ಲಿರಲಿ. ಸ್ವಸ್ಥಿತಿ ತುಂಬ ಮುಖ್ಯ. ಅದು ತನ್ನ ಮೂಲಭೂತ ಸ್ಥಿತಿ ಅದರಲ್ಲಿದ್ದರೆ ಅದು ಫಲವನ್ನು ಕೊಡುತ್ತೆ, ನಿರೀಕ್ಷಿತ ಫಲವನ್ನು ಕೊಡುತ್ತೆ. ಹಾಗಾಗಿ ದ್ರವ್ಯವೂ ಕೂಡ ಒಂದು ಆಯುಧವೇ. ದುಡ್ಡು ಅಂತ ನಾವೇನು ಹೇಳ್ತೇವೆ, ಅದು ಮುಕ್ತಿಗೆಲ್ಲ ಭಯಂಕರ ವಿರುದ್ಧ ಅಂತ ಅನ್ಸ್ಬಿಟ್ಟಿದೆ. ಅಂದರೆ ಹಾಗೆಲ್ಲ ಎಲ್ಲ ಕಡೆಗೂ ಪ್ರಚಾರ ಇದೆ. ಈಗ ಹಣ ಅಂತ ಅನ್ನೋದು ಇದಕ್ಕೆಲ್ಲ ವಿರುದ್ಧ. ಅದು ಮುಕ್ತಿ, ಸನ್ಯಾಸ, ವೈರಾಗ್ಯ, ಸಾಧನೆ ಅಂದರೆ ಬೇರೆ ಪ್ರಪಂಚ, ದುಡ್ಡು ಅಂದರೆ ಬೇರೆ ಪ್ರಪಂಚ. ಹಾಗಾಗಿ ಈ ಸಂಸಾರಿಗಳು ಸನ್ಯಾಸಿಗಳಿಗೆ ಏನು ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ಳೋದು, ಸನ್ಯಾಸಿಗಳು ಸಂಸಾರಗಳಿಗೆ ಏನು ಗೊತ್ತು ಅಂತ ಅಂದ್ಕೊಳ್ಳೋದು ನಡೀತಾ ಇದೆ ಬಹಳ ಕಾಲದಿಂದ ಅಂತ. ಒಬ್ರಿಗೊಬ್ರಿಗೆ ಏನು ಅದೇ ಬೇರೆ ಲೋಕ, ಇದು ಬೇರೆ ಲೋಕ. ಆದರೆ ಕೃಷ್ಣ ಹೇಳ್ತಾನೆ, ದುಡ್ಡು ಕೂಡ ಮಾಧ್ಯಮ ಆಗತ್ತೆ, ಸಂಪತ್ತು ಕೂಡ ಮುಕ್ತಿಗೆ ಮಾಧ್ಯಮ ಆಗತ್ತೆ. ಯಾವಾಗ ಅಂದರೆ ಅದನ್ನು ಸರಿಯಾಗಿ ಬಳಸಿದಾಗ, ವಿನಿಯೋಗ ಸರಿಯಾದಾಗ. ನೋಡಿ, ಎಲ್ಲೂ ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ, ದ್ರವ್ಯ ವಿನಿಯೋಗ. ಶಂಕರಾಚಾರ್ಯ ಹೇಳಿದ ಶಬ್ದ ಅದು. ತೀರ್ಥೇಶು ದ್ರವ್ಯ ವಿನಿಯೋಗಂ ಕುರುವಂತಿ, ದ್ರವ್ಯ ವಿನಿಯೋಗವನ್ನು ಮಾಡ್ತಾರೆ. ಅಲ್ಲಿ ಯೋಗ ಇದೆ ನೋಡಿ, ಯೋಗ ಶಬ್ದ ಇದೆ ಅಲ್ಲಿ ಅಂತ. ಅದು ಯೋಗವೇ ಅಂತ. ದುಡ್ಡು ಕೂಡ ಯೋಗವಾಗಿ ಮಾರ್ಪಡಬಹುದು ಅಂತ, ಯೋಗವನ್ನು ಉಂಟು ಮಾಡಿಕೊಡ್ಬಹುದು ಪರಮಾತ್ಮನೊಟ್ಟಿಗೆ. ದುಡ್ಡು ಕೂಡ ಶತ್ರು ಅಲ್ಲದೆ. ಮತ್ತೊಂದು ಒಂಚೂರು ಜಾಸ್ತಿ ಇದೆ, ಸುಮ್ಮನೆ ಯೋಗ ಅಂತಲೂ ಹೇಳಿಲ್ಲ. ನಿ ಮತ್ತು ವಿ ಎರಡು ಸೇರಿದೆ ಅಲ್ಲಿ ಅಂತ. ವಿ ಅಂದರೆ ವಿಶಿಷ್ಟ ಅಂತ, ನೀ ಅಂದರೆ ನಿತರಾಮ್, ಅದು ಯೋಗವೇ ಅಂತ. ನೀನು ಹಣವನ್ನು ಸರಿಯಾದ ಸ್ಥಾನದಲ್ಲಿ ವಿನಿಯೋಗ ಮಾಡಿದರೆ, ನೀನು ಅದನ್ನು ಅಲ್ಲಿ ಬಳಸಿದರೆ, ಎಲ್ಲಿ ಬಳಸಬೇಕು ಅಲ್ಲಿ ಬಳಸಿದರೆ, ಎಲ್ಲಿ ಭಗವತ್ ಸಾನ್ನಿಧ್ಯವಿದೆಯೋ, ಭಗವತ್ ಪ್ರತೀಕವಾಗಿ ಯಾವುದೆಲ್ಲ ಇದೆಯೋ ಅಲ್ಲಿ ಹೋಗಿ ಬಳಸಿದರೆ ಅದೇನು ಯೋಗ ಅಲ್ಲ ಅಂತ ಅನ್ಕೊಳ್ಬೇಡ. ಅದು ನಿಯೋಗ, ಅದು ವಿನಿಯೋಗ ಅಂತ. ಎರಡು ಹೋದದು ಅಂತ. ವಿಶಿಷ್ಟವಾದ ಯೋಗ ಅದು, ಅದು ನಿತರಾಮ್ ಯೋಗ ಅದು ಅಂತ. ಖಂಡಿತವಾಗಿ ಯೋಗ ಮಾಡೋಕ್ಕಾಗದೇ ಇರುತ್ತೆ. ನಮ್ಮ ಮಾಡೋಕ್ಕಾಗದೇ ಇರುವಂಥ ವಿಷಯನ ಇದೇನೋ ಅಂತ. ಯಾರು ಬೇಕಾದರೂ ಮಾಡೋಕ್ಕೆ ಬರೋಂಥದ್ದು ನೋಡಿ, ಮಾಡೋಕ್ಕೆ ಬರೋಂಥದ್ದು ನಾನಾ ರೂಪದಲ್ಲಿ ಮಾಡ್ಬೋದು ಅಂತ. ಈಗ ಸ್ವರ ಸಂಪತ್ತಿದೆ ನಮ್ಮಲ್ಲಿ ಅಂತ ಅನ್ಕೊಳ್ಳೋಣ.
ಸ್ವರ ಸಂಪತ್ತಿದೆ, ಗಾಯನ ವಿದ್ಯೆ ಎಂಬ ಸಂಪತ್ತಿದೆ. ಅಂದ್ರೆ ಹಾಡು ನೀನು ದೇವರನ್ನ. ಈ ಪುರಂದರದಾಸರನ್ನು ನೋಡು, ತ್ಯಾಗರಾಜರನ್ನು ನೋಡು, ಒಂಥರ ಅವ್ರದ್ದು ದ್ರವ್ಯ ಯಜ್ಞವೇ ಅಂತ. ಅವರಲ್ಲಿ ಆ ಸಂಪತ್ತಿತ್ತು, ಶಾರೀರದ ಸಂಪತ್ತಿತ್ತು. ಅವರು ಚೆನ್ನಾಗಿ ಹಾಡಬಲ್ಲವರಾಗಿದ್ರು. ಹಾಗಾಗಿ ಅವರು ಹಾಡಿದರು 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 ಭಗವಂತನನ್ನು ಕುರಿತು ಹಾಡಿದರು. ಅಂದ್ರೆ ಏನಂದ್ರೆ ಆ ಸಂಪತ್ತು ಆ ಕಡೆಗೆ ಹರಿಯಿತು, ಭಗವಂತನ ಕಡೆ ಹರಿಯಿತು. ಅದೇ ಸಾಕಾಯಿತು ಅವರ ಪಾಪಗಳ ಪರಿಹಾರಕ್ಕೆ, ಅವರ ಮುಕ್ತಿಗೆ. ಅದೇ ಮಾಧ್ಯಮ ಆಯಿತು. ಈ ಪುರಂದರದಾಸರ ಬಳಿ ಮೊದಲಲ್ಲಿ ಅವರ ಪೂರ್ವಾಶ್ರಮದಲ್ಲಿ ಬೇಕಾದಷ್ಟು ಸಂಪತ್ತಿದ್ದ ವ್ಯಕ್ತಿಯೇ ಶ್ರೇಷ್ಠಿ. ಶೆಟ್ಟಿ ಅಂದ್ರೆ ಅದರದ್ದೇ ಇದು ಏನು ತದ್ಭವ ರೂಪ. ಅದು ಸರಿ ಹೇಳಕ್ ಬರದೆ ಹಂಗಾಗಿದ್ದದು. ಶ್ರೇಷ್ಠಿ ಅಂತ ಮೂಲ ಶಬ್ದ. ಹಾಗೆಲ್ಲ ಇದ್ದವರು ಅಂದ್ರೆ ಬೇಕಾದಷ್ಟು ಧನಿಕ, ದುಡ್ಡು ಗಿಡ್ಡೆಲ್ಲ ಬೇಕಾದಷ್ಟಿದೆ. ಆದರೆ ಅದು ಹರಿಯುವ ಪ್ರಶ್ನೆ ಇಲ್ಲ ಎಲ್ಲಿಗೂ. ಮೊದಲಿನ ಬದುಕು ಹಾಗೆ ಅಂತ. ದುಡ್ಡು ಖರ್ಚು ಮಾಡೋ ವಿಷಯ ಇಲ್ಲ, ಅದು ಇರಕ್ಕೆ ತೆಗೆದಿಡೋದು. ನಾವು ಯಾವಾಗಲೂ ಧನ ಕಾಯೋದು ಅಂತ ಅದನ್ನ ಹೇಳ್ತಾ ಇರ್ತೇವೆ. ದನ ಕಾಯೋದು ಅಂದ್ರೆ ಕೃಷ್ಣನ ಹಾಗೆ ದನ ಕಾಯೋದಾದ್ರೆ ತೊಂದರೆ ಇಲ್ಲ. ಇದು ಅದಲ್ಲ. ದನ ಕಾಯುವವನು ಹಾಲು ಕುಡಿಯೋದಿಲ್ಲ ಯಾವಾಗಲೂ. ಯಾಕೆಂದ್ರೆ ಅವನ ಕೆಲಸ ದನ ಗಾವಲು ಮಾತ್ರ ಅಂತ, ಕಾಯೋದು ಮಾತ್ರ ಅವನ ಕೆಲಸ. ದನಗಳು ಬೇರೆ ಯಾರದ್ದು, ಕಾಯ್ತಾನಷ್ಟೇ ಅವನು. ಸಂಜೆಗೆ ಮನೆಗೆ ಹೋಗ್ತೇವೆ, ಅವಾಗ ಹಾಲು ಕರೀತಾರೆ ಅಲ್ಲಿ. ಬೆಳಗ್ಗೆ ಮತ್ತೆ ಹಾಲು ಕರೆದು ಬಿಡ್ತಾರೆ, ಇವನು ಕಾಯ್ತಾನೆ. ಹಾಲು ಕುಡಿಯೋ ಯೋಗ ಅವನಿಗಿಲ್ಲ. ಹಾಗೆ ಈ ದನ ಕಾಯೋರಿಗೂ ಅದನ್ನ ಅನುಭವಿಸೋ ಯೋಗ ಇರೋದಿಲ್ಲ. ಅದು ಇನ್ಯಾರು ತಿನ್ಕೊಂಡು ಹೋಗೋದು ಅದನ್ನ. ಕೊನೆಗೆ ಕೂಡಿಡೋದು ಮಾತ್ರ ಇವ್ರ ಕೆಲಸ ಅಂತ. ಹಾಗಿದ್ದನಂತೆ ಅವನು ಶ್ರೀನಿವಾಸ ಶೆಟ್ಟಿ ಏನೋ ಅಂತಿದೆ ಹೆಸರು. ಅದು ಶ್ರೀನಿವಾಸ ಅಂತಂದ್ರೆ ಸಂಪತ್ತು ಇದ್ದು ಬಿಟ್ಟಿದೆ ಬಂದಲ್ಲಿ. ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಾಳೆ, ಆ ಥರ ಇದೆ ಅಲ್ಲಿ ಅಂತ. ಆದರೆ ಅದು ಎಲ್ಲಿಗೂ ಹೋಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಇವನ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅದು ಅಂತ, ಇವನ ಲಾಭಕ್ಕೆ ಬರ್ತಾ ಇಲ್ಲ ಅದು. ನೋಡಿ ಎಂಥ ಮಾಯೆ ಅದು ಅಂತ. ಅದಿರೋದೇ ಅದಕ್ಕೆ, ಯಾತಕ್ಕೆ? ಖರ್ಚು ಮಾಡೋದಕ್ಕೆ ಅಂತ. ದುಡ್ಡು ಇರೋದೇ ಅದಕ್ಕೆ ಅಂತ. ಅದು ಸ್ವತಃ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ. ಈಗ ನೋಟಿಂದ ಏನು ಪ್ರಯೋಜನ ಆಗುತ್ತೆ ಹೇಳಿ? ಈಗ ಮಾವಿನ ಹಣ್ಣು ತಿಂದರೆ ರುಚಿ ಆಗುತ್ತೆ, ಹೊಟ್ಟೆ ತುಂಬುತ್ತೆ ಅಲ್ವಾ? ದುಡ್ಡು ತಿಂದರೆ ರುಚಿ ಆಗತ್ತಾ? ಹೊಟ್ಟೆ ತುಂಬುತ್ತಾ? ಇಲ್ಲ. ಕೊಟ್ಟಿಗೆ ಇದೆ, ಬೆಂಕಿಗೆ ಹಾಕಿದ್ರೆ ಚಳಿ ಕಾಯಿಸ್ಬೋದು, ಅಡುಗೆ ಮಾಡ್ಬೋದು. ಇದು ಅದಕ್ಕೂ ಇಲ್ಲ. ಯಾತಕ್ಕಿದೆ ಇದು ಹೇಳಿ? ಒಳ್ಳೆ ಬಟ್ಟೆ ಆದ್ರೆ ಉಟ್ಕೊಂಡು ಸಂತೋಷ ಪಡ್ಬೋದು, ದುಡ್ಡನ್ನು ಹುಡಕ್ ಬರುತ್ತಾ? ಯಾತಕ್ಕೆ ಬರುತ್ತೆ ಹೇಳಿ? ಚಪ್ಪಲಿ ಆದ್ರೆ ಹಾಕೋಬಹುದು ಕಾಲಿಗೆ, ಟೋಪಿ ಆದ್ರೆ ಹಾಕೋಬಹುದು ತಲೆಗೆ. ಎಲ್ಲ ಹಾಕೊಳ್ಳೋದು ಇದನ್ನ, ಈ ದುಡ್ಡನ್ನು, ಈ ನೋಟನ್ನು ಎಲ್ಲ ಹಾಕೊಳ್ಳೋದು, ನಾಣ್ಯವನ್ನು ಎಲ್ಲ ಹಾಕೊಳ್ಳೋದು ಹೇಳಿ? ಇಲ್ಲ ಅಂತ. ಅಂದ್ರೆ ಇದಕ್ಕೆ ಬೇರೆ ಏನು ಸ್ವತಃ ಬಳಕೆ ಇಲ್ಲ ಅಂತ. ವಿನಿಮಯ ದ್ರವ್ಯ ಅಷ್ಟೇ ಅದು ಅಂತ. ಅಂದ್ರೆ ಅದರಿಂದ ಯಾವುದನ್ನು ಬೇಕಾದ್ರೂ ತಗೋಬಹುದು ನಾವು ಅಂತ. ಸ್ವತಃ ಅದಕ್ಕೆ ಯಾವ ಲಾಭವೂ ಇಲ್ಲ, ಏನು ಕೆಲಸ ಮಾಡಲ್ಲ ಅದು ಅಂತ. ಅದೊಂದು ಅಗ್ರಿಮೆಂಟ್ ಅಷ್ಟೇ ಮನುಷ್ಯರ ಮಧ್ಯದ್ದು. ಈ ನೋಟಿಗೆ ಇಷ್ಟು ಬೆಲೆ ಅಂತ ನಮ್ಮ ಮಧ್ಯೆ ಇರೋ ಅಗ್ರಿಮೆಂಟ್ ಅಷ್ಟೇ ಅದು. ಸ್ವತಃ ಅದಕ್ಕೆ ಯಾವ ಬೆಲೆಯೂ ಇಲ್ಲ, ಅದು ಕಾಗದ ಚೂರಷ್ಟೇ, ಬೇರೆ ಏನೂ ಬೆಲೆ ಇಲ್ಲ ಅದಕ್ಕೆ ಅಂತ. ಅದು ನಮಗೆ ಅದು ಉಪಯೋಗ ಆಗೋದು, ಅಂದ್ರೆ ನಮಗದು ಬರೋದು ಯಾವಾಗ ಅಂದ್ರೆ ಅದು ಬಳಕೆ ಆದಾಗ ಮಾತ್ರ. ಮನುಷ್ಯ ಇಲ್ಲೇ ಭ್ರಮಿಸ್ತಾನೆ ಅಂತ. ಇಟ್ಟರೆ ಸುಖ ಅಂತ, ಇಟ್ಟು ನೋಡಿ ಸುಖ ಪಡ್ತಾ ಇರ್ತಾನೆ ಅಂತ. ಅದನ್ನ ನೋಡೋದು, ಖುಷಿ ಪಡೋದು, ಅಷ್ಟಿದೆ ಅಂತ ಅನ್ಕೊಂಡು. ಎಂಥ ಭ್ರಮೆ ಇದು ಅಂತ, ಎಂಥ ಭ್ರಮೆ ಅಂತ. ನಮ್ಗೆ ಈಗಲೂ ನಮ್ಮ ಬಾಲ್ಯದ ನೆನಪಾಗತ್ತೆ. ನಾವು ಎಷ್ಟೋ ಸತಿ ಹೇಳ್ಕೊಂಡಿದ್ದೇವೆ ಅದನ್ನು. ಅಲ್ಲಿ ಗೋಕರ್ಣದಲ್ಲಿ ವೇದಾಧ್ಯಯನ ಮಾಡೋ ಹೊತ್ತಲ್ಲಿ ದುಡ್ಡು ಎಷ್ಟು ಇರೋದು? 100 ರೂಪಾಯಿ, 150 ರೂಪಾಯಿ, 50 ರೂಪಾಯಿ, ಈ ಥರ ದುಡ್ಡು. ಅದು 150 ರೂಪಾಯಿ ಅಂತ ದೊಡ್ಡ ದುಡ್ಡು ಅಂತ ಲೆಕ್ಕದು. 40ನೇ ಇಸ್ವಿ 50ನೇ ಇಸ್ವಿ ಅಲ್ಲ, ಇದು 94ನೇ ಇಸ್ವಿವರೆಗಿನ ಕತೆ, ಸುಮಾರು 85-86 ನಂತರ. ಹಾಗಾಗಿ 50 ರೂಪಾಯಿ ಅಂದ್ರೆ ದೊಡ್ಡ ಮೊತ್ತ. ಒಂದ್ಸತಿ ಅದು ಖರ್ಚಾಗಿ ಬರೇ ಒಂದು 4 ಅಣೆ 8 ಅಣೆನ ಉಳಿದಿತ್ತು ನಮ್ಮ ಹತ್ರ, ಎಲ್ಲ ದುಡ್ಡು ಖರ್ಚಾಗಿ. ಅಲ್ಲಿ ಒಂದು ಅಂದ್ರೆ ಒಳ್ಳೆ ಪೇಪರ್ ಮೆಂಟ್ ತಗೊಳ್ಬೇಕು ಅಂತ ಆಸೆ ಅದು. ಆದರೆ ಇದು ಖರ್ಚಾಗ್ಬಿಡುತ್ತೆ ಪೂರ್ತಿ ಅಂತ, ಪಾಪರ್ ಆಗ್ಬಿಡುತ್ತೆ ಅಂತ. ಉಳಿದಿರೋದು ಅಷ್ಟು 50 ಪೈಸೆ 25 ಪೈಸೆ ಏನೋ ಉಳಿದಿತ್ತು ಅದು. ಅದನ್ನ ಏನಾದ್ರು ಪೇಪರ್ ಮೆಂಟ್ ತಗೊಂಡ್ಬಿಟ್ರೆ ಪೂರ್ತಿ ಖಾಲಿ ಆಗ್ಬಿಡುತ್ತಲ್ಲ, ದಿವಾಳಿ ಅಂತ. ಹಾಗಾಗಿ ಸುಮಾರು ದಿನ ಇಟ್ಕೊಂಡು ಕೂತಿದ್ದು ಅದನ್ನ ಅಂತ. ಕೊನೆಗೊಂದಿನ ಖರ್ಚಾಯ್ತದು. ಯಾಕಂದ್ರೆ ಇದ್ರ ಪವರ್ಗಿಂತ ಅದ್ರ ಪವರ್ ಜಾಸ್ತಿ ಇತ್ತು, ಪೆಪರ್ಮೆಂಟ್ ಪವರ್ ಜಾಸ್ತಿ ಇತ್ತು. ಈಗ ಹಿಂದಿರುಗಿ ನೋಡಿದಾಗ ಹೌದಲ್ವಾ ಅಂತ. ಅದು ಯಾತಕ್ಕಿರೋದು ಮತ್ತೆ? ಎಷ್ಟೋ ಜನ ಒಳ್ಳೆ ಬಟ್ಟೆ ಹೊಡೆದೆ, ಒಳ್ಳೆ ಊಟ ಮಾಡಿದೆ,
ಹೆಂಡತಿ ಮಕ್ಕಳಿಗೆ ಅವ್ರಿಗೆ ಬೇಕಾದ್ದನ್ನು ಕೊಡದೆ ಕಳೆದು ಬಿಡ್ತಾರೆ. ನಿಜವಾಗೂ ದುಡ್ಡನ್ನು ಕಳೆದು ಬಿಡ್ತಾರೆ ಅವರು ಅಂತ. ಮೂಲೋದ್ದೇಶ ಮರೆತು ಹೋಗ್ಬಿಟ್ರೆ ಕಷ್ಟ ಆಗತ್ತೆ ಅಂತ. ಮೂಲೋದ್ದೇಶ ಮರೆತು ಹೋಗ್ಬಿಟ್ರೆ ಕಷ್ಟ ಆಗತ್ತೆ. ಯಾತಕ್ಕೋಸ್ಕರ ಬೇಕು ಒಂದು ವಿಷಯ ಅಂತ. ದುಡ್ಡು ಅನ್ನೋದು ಅದೇ ವಿನಿಯೋಗಕ್ಕೋಸ್ಕರ ಇರುವಂಥದ್ದು. ದುಡ್ಡು ಅದು ವಿನಿಯೋಗ ಆಗಬೇಕು, ಆಗಲೇ ನಮಗದ್ರ ಅಂದರೆ ನಮ್ಮ ಅನುಭವಕ್ಕೆ ಬರೋದು, ನಮ್ಮ ಒಳಗೆ ಸೇರೋದು ಅಂತ. ಈಗ ದುಡ್ಡನ್ನು ತಿನ್ನೋಕೆ ಬರಲ್ಲ, ಆದರೆ ನೀವು ಮಾವಿನನ್ನು ಖರೀದಿ ಮಾಡಿ ತಿನ್ಬೋದು. ಅದರಿಂದ ಅಕ್ಕಿ ಖರೀದಿ ಮಾಡಿ ಅನ್ನ ಮಾಡಿ ಊಟ ಮಾಡ್ಬೋದು. ಆಗ ಆ ದುಡ್ಡೇ ನಿಮ್ಮ ಒಳಗೆ ಬಂದಾಗ ಆಯಿತು ಅಂತ. ನೇರ ನಿಮ್ಮ ರಸರಕ್ತ ಮಾಂಸ ಆಯ್ತದ ಅಂತ. ನೇರ ನಿಮ್ಮ ಬದುಕಿಗೆ ಶರೀರಕ್ಕೆ ಕಂಟ್ರಿಬ್ಯೂಟ್ ಮಾಡ್ತದೆ ಅಂತ. ಇಲ್ಲದಿದ್ದರೆ ಅದು ಅಲಗ್ಗಾಗಿ ಇರುತ್ತೆ, ಪ್ರತ್ಯೇಕನೇ ಇರುತ್ತೆ. ಅದು ಬ್ಯಾಂಕಲ್ಲಿ ಇರಲಿ ಅಥವಾ ತಿಜೋರಲ್ಲಿ ಇರಲಿ, ಅಲ್ಲಿ ಇರುತ್ತೆ ಅಷ್ಟೇ. ಅದು ಇದೇನು ಲಾಭ ಅಂತ? ಏನು ಲಾಭ ಇಲ್ಲ ಅಂತ. ಹಾಗಾಗಿ ವಿನಿಯೋಗ ಅನ್ನೋದು ಮಸ್ಟ್. ದುಡ್ಡಿಗೆ ವಿನಿಯೋಗ ಅನ್ನೋದು ಆಗಲೇಬೇಕು ಅಂತ. ಶಂಕರರು ಹೇಳಿದ್ದೇನು ಅಂದರೆ, ಅದನ್ನು ಇಂತಹ ಕಡೆ ವಿನಿಯೋಗ ಮಾಡಿದರೆ, ನೀನು ಭಗವತ್ ಸಾನ್ನಿಧ್ಯ ಇರಲು ವಿನಿಯೋಗ ಮಾಡಿದರೆ ಆಗ ಅದು ನಿನ್ನ ಪಾಪ ಪರಿಹಾರ ಮಾಡುತ್ತೆ. ಅಡ್ಡ ಇರೋದನ್ನೆಲ್ಲ ಕತ್ತರಿಸ್ಬಿಡುತ್ತೆ. ಅದು ನಿನಗೂ ಭಗವಂತನಿಗೂ ಮಧ್ಯೆ ಇರೋ ಗೋಡೆಯನ್ನು ಕೆಡವುತ್ತೆ. ಅದು ನಿನ್ನನ್ನು ಅವನಿಗೆ ಹತ್ರ ಮಾಡುತ್ತೆ. ಅದು ಪಾಪ ಪರಿಹಾರಕ್ಕೆ ಸಾಧನ ಆಗ್ಬೋದು. ದುಡ್ಡಿಂದಲೇ ಪಾಪ, ಈಗ ಹೆಚ್ಚಿನ ಪಾಪ ಬರೋದು ದುಡ್ಡಲ್ಲೇ. ಅಂದರೆ ಅದನ್ನು ಸಂಪಾದನೆ ಮಾಡೋ ರೀತಿ ಇದೆಯಲ್ಲ, ಅಲ್ಲೇ ಬರೋದು ಪಾಪಗಳೆಲ್ಲ. ಆದರೆ ಪಾಪ ಪರಿಹಾರಕ್ಕೆ ಕೂಡ ತುಂಬ ಶ್ರೇಷ್ಠವಾಗಿರುವಂಥ ಸಾಧನ ಅದು ಅಂತ. ಮತ್ತು ಈ ಪ್ರಪಂಚ ಹೇಗಿದೆ ಅಂದರೆ, ಪ್ರಪಂಚದಲ್ಲಿ ಯಾವುದು ಕೂಡ ಇದ್ದಲ್ಲಿ ಇರೋದಿಲ್ಲ ಅಂತ. ಇಡೀ ಸೃಷ್ಟಿ ಅಂತ ನೀವು ಯಾವುದನ್ನು ಬೇಕಾದ್ರೆ ತಗೊಳ್ಳಿ, ಅದು ಇದ್ದಲ್ಲೇ ಇರುತ್ತಾ? ಯೋಚನೆ ಮಾಡಿ ಒಂದ್ಸರ್ತಿ. ನೀನೇ ಇಲ್ವರಪ್ಪ 10 ನಿಮಿಷ ಕೂತ್ಕೊಂಡು ನೋಡೋಣ ಒಂದ್ ಕಡೆಗೆ ಅಲ್ಲಾಡದೆ. ನೀನೇ ಇಲ್ವಲ್ಲಪ್ಪ. ಈಗ ಕೂತ್ಕೊಂಡೇ ಇರ್ತೀಯಾ? ಇಲ್ಲ. ನಿಂತ್ಕೊಂಡಿರ್ತೀಯಾ? ಇಲ್ಲ. ಮಲ್ಕೊಂಡಿರ್ತೀಯಾ? ಇಲ್ಲ. ಒಂದೇ ಕಡೆ ಇರ್ತೀಯ, ಒಂದೇ ಕೋಣೆಗೆ ಇರ್ತೀಯ? ಇಲ್ಲ. ನೀನೇ ಒಂದ್ ಕಡೆಗೆ ಇಲ್ಲ. ದುಡ್ಡು ಒಂದ್ ಕಡೆಗೆ ಇರಬೇಕು ಅಂದ್ರೆ ಹೇಗಪ್ಪ? ಅದಿರಲ್ಲ ಹಾಗೆ. ಈ ಬ್ರಹ್ಮಾಂಡವೇ, ಈಗ ನಾವು ವಿಜ್ಞಾನಕ್ಕೆ ಹೋಗೋಣ. ವಿಜ್ಞಾನಕ್ಕೆ ಹೋದರೆ ಭೂಮಿ ಚಲಿಸುತ್ತೆ, ಸೂರ್ಯ ಚಲಿಸ್ತಾನೆ, ನಕ್ಷತ್ರಗಳು ಚಲಿಸ್ತವೆ, ಗ್ರಹಗಳು ಚಲಿಸ್ತವೆ. ಈ ನಕ್ಷತ್ರ ಮಂಡಲವೇ, ಅದಕ್ಕೆ ಏನೇನೋ ಹೆಸರಿದೆಯಲ್ಲ, ನೀಹಾರಿಕ, ಅದು ಇದು, ಆಕಾಶಗಂಗೆ, ಏನಿದೆಯೋ ಅದಷ್ಟು ಚಲಿಸೋದೆ. ಎಲ್ಲವೂ ಚಲಿಸ್ತಾ ಇದೆ ಅಂತ ಹೇಳುತ್ತೆ ವಿಜ್ಞಾನ. ಯಾವುದೂ ನಿಂತಿಲ್ಲ ಅಂತ. ಅಂದರೆ ಸೃಷ್ಟಿಯ ಗುಣ ಅಂತ ಆಯ್ತು ಇದು ಅಂತ. ಏನು ಅಂದ್ರೆ ಹರಿಯೋದು, ಚಲಿಸೋದು. ನೀನು ಅದಕ್ಕೆ ವಿರುದ್ಧ ಹೋಗ್ತೀಯಾ? ವಿರುದ್ಧ ಹೋಗಕ್ಕೆ ಒಂದು ದಾರಿ ಇದೆ. ಏನಂದ್ರೆ ಸೃಷ್ಟಿಯನ್ನು ದಾಟಿ ಬಿಡೋದು ಅಂತ. ಸೃಷ್ಟಿಯನ್ನು ದಾಟಿ ಆ ಕಡೆಗೆ ಹೋದರೆ ಅದು ಮುಕ್ತಿ ಅಂತ ಹೆಸರು ಅದಕ್ಕೆ. ಅಲ್ಲಿ ಮಾತ್ರ ಸದೈಕ ರೂಪಾಯ, ಅಂದೇ ರೀತಿ ಆನಂದದ ಚರಮ ಸೀಮೆ ನಿರಂತರವಾಗಿ ಹಾಗೆ ಇರುತ್ತೆ ಅದು ಅಂತ. ಅದು ಬಿಟ್ಟರೆ ಇಡೀ ಈ ಬ್ರಹ್ಮಾಂಡದ ವ್ಯಾಪ್ತಿಯಲ್ಲಿ ನೀವು ಏನಂತ ತಗೊಂಡ್ರು ಬದಲಾಗ್ತಾ ಇದೆ. ನದಿ ಹರಿತಾ ಇದೆ, ನಮಗೆಲ್ಲ ಗೊತ್ತಿದೆ. ಆ ನೀರು ಈಗಿಲ್ಲ, ಈ ನೀರು ನಾಳೆ ಇಲ್ಲ ಅಂತ. ಒಂದು ಗಿಡ ಮರ ಆಗತ್ತೆ ಅದು. ಅಂದರೆ ಅದು ಗಿಡದಂಥ ಒಂದು ವಸ್ತು ಕೂಡ ಅದು ಬೆಳೀತಾ ಇದೆ ಅದು ಅಂತ. ಅಂದರೆ ಚಲನೆ ಇದೆ ಅಲ್ಲಿ ಅಂತ. ಮುಂದಕ್ಕೆ ಹೋಗ್ತಾ ಇದೆ ನೋಡಿ. ಅದು ಕೊನೆಗೆ ಇನ್ನು ಮುಂದಕ್ಕೆ ಹೋಗಲ್ಲ ಅಂತ ಆದ್ಮೇಲೆ ಬಿದ್ದು ಬಿಡುತ್ತೆ ಅಲ್ಲಿಂದ ಕೆಳಗಡೆಗೆ, ಇನ್ನೊಂದು ರೂಪ ತಗೊಳುತ್ತೆ. ಅಂತೂ ಅದು ಇದ್ದಾಗಿಲ್ಲ, ಇದ್ದಲ್ಲಿ ಇಲ್ಲ ಅಂತ. ಇದ್ದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಯಾವುದು ಕೂಡ. ಹಿಮಾಲಯವೇ ಬೆಳೀತಾ ಇದೆ ಅಂತಪ್ಪ. ಏನೋ ಎಲ್ಲ ಅಲ್ಲಿ ಇಲ್ಲಿ ಓದಿದ್ದು ನೋಡಿದ್ದು ನೆನಪು. ಅದು ಮೊದಲಿದ್ದಷ್ಟು ಇಲ್ಲ ಈಗ, ಮೊದಲಿಗಿಂತನೂ ದೊಡ್ಡದಾಗಿದೆ, ಅದು ಬೆಳೀತಾ ಇದೆ ಅದು ಅಂತ. ಈ ಭೂಖಂಡವೇ ಚಲಿಸತ್ತಂಥದ್ದು. ಈಗೆಲ್ಲ ಎಲ್ಲೆಲ್ಲೋ ಈಗ ಸಮುದ್ರ ಹೋಗಿ ಅಗಲಾಗಿ ಉದ್ದಾಗಿ ಏನೇನಾಗಿದೆ ಅಂತ ಇದೆಲ್ಲ. ಹಾಗಾಗಿ ಒಟ್ಟಿಗಿದ್ದೆಲ್ಲ ಬೇರೆ ಬೇರೆ ಖಂಡಗಳಾಗಿದೆ ಅಂತ. ಈಗ ಅಂದ ಮೇಲೆ ನೀನು ಇದೊಂದು ವಸ್ತು ಇದ್ದಲ್ಲೇ ಇರಬೇಕು ಅಂತ ಹೇಗಾಗತ್ತೆ ಹೇಳು? ನೀನು ಸೃಷ್ಟಿಗೆ ವಿರುದ್ಧವಾಗಿ ಹೋಗ್ತಾ ಇರ್ತೀಯ. ಅದು ಇರೋದಿಲ್ಲ, ಅದು ಹೋಗುತ್ತೆ. ಅದು ಔಟ್ ಆಫ್ ಕಂಟ್ರೋಲ್. ಎಲ್ಲ ಹತ್ತಲ್ಲಿ ಹೋಗೋದಕ್ಕಿಂತ ನೀನು ನಿಂತಲ್ಲೇ ಹೋಗೋ ಥರ ಮಾಡಿದರೆ ಅದು ನಿನಗೆ ಫಲ ಕೊಡುತ್ತೆ ಅಂತ. ಅದಕ್ಕೆ ಅಂತ ನನಗೆ ಬಂದಿರೋದು ಅದು ಅಂತ. ದುಡ್ಡು ಯಾಕೆ ಬಂತು ಅಂದರೆ ಹೋಗೋಕ್ಕೋಸ್ಕರ ಬಂತು ಅಂತ ಮೊದಲನೇ ಉತ್ತರ ಇದು. ದುಡ್ಡು ಯಾಕೆ ಬಂತು ಅಂದರೆ ಇರೋಕ್ಕೋಸ್ಕರ ಬರಲಿಲ್ಲ, ಅದು ಹೋಗೋಕ್ಕೋಸ್ಕರ ಬಂತದ್ದು. ಹಂಗಾರೆ ಮತ್ತೆ ಯಾಕಪ್ಪ ಬರಬೇಕು? ಹೋಗೋಕ್ಕೋಸ್ಕರನೇ ಬರೋದ್ರೆ ಯಾಕಪ್ಪ ಬರಬೇಕು? ನನಗೇನು ಲಾಭ ಅಂದರೆ ಏನಿಲ್ಲ. ಡೈರೆಕ್ಷನ್ ನೀನು ನಿಶ್ಚಯ ಮಾಡ್ಬೋದು, ನೀನು ಯಾವ ಕಡೆ ಹೋಗಬೇಕು ಅದು ಅಂತ. ನಿನಗೆ ಆ ಸ್ವಾತಂತ್ರ್ಯ ಇದೆ.
ನಿಂದೇನಲ್ಲ ಅದು, ಎಲ್ಲಿಂದ ಬಂದಿದೆ ಅದು, ನಿಂದೇನಲ್ಲ ಅದು. ಆದರೆ ನೀನು ಸುಮ್ಮನೆ ಅದಕ್ಕೊಂದು ಡೈರೆಕ್ಷನ್ ಕೊಟ್ಟರೆ, ಅದಕ್ಕೆ ಸರಿಯಾದ ಡೈರೆಕ್ಷನ್ ಕೊಟ್ಟರೆ ಇದ್ದಕ್ಕಿದ್ದಾಗ ನಿನ್ನ ಕಲ್ಪ ವೃಕ್ಷ ಆಗ್ಬಿಡುತ್ತೆ ಅದು, ಕಾಮಧೇನು ಆಗ್ಬಿಡುತ್ತೆ ಅದು. ಹೋದ ಮೇಲೂ ನಿನಗೆ ಒಳ್ಳೇದು ಮಾಡುತ್ತೆ ಅದು, ಹೋಗಿದ್ರಿಂದಾನೇ ಒಳ್ಳೇದು ಮಾಡುತ್ತೆ, ಹೋದ ಮೇಲೆ ಒಳ್ಳೇದು ಮಾಡುತ್ತೆ. ಅದೇ ತೀರ್ಥೆ ಶುದ್ಧ ವಿನಿಯೋಗಂ ಯಜ್ಞ ಬುದ್ಧಿ ಹಾಕುರುವಂತಂದ್ರೆ ಇದು ಅಂತ. ಆದರೆ ಅಲ್ಲಿ ಮೋಹ, ಮೂರ್ಖತನದ ಒಂದು ಇದು ಬೇಡ, ಅಂಟು ಬೇಡ, ಅಲ್ಲಿ ಇಲ್ಲೇ ಇರಲಿ, ನನ್ನ ಜೊತೆಗೆ ಇರಲಿ, ಅದು ಬೇಡ. ಅದು ಕೊಟ್ಟದ್ದು ನಿನಗೆ, ಆ ಮಾತು ತುಂಬಾ ತುಂಬಾ ಅರ್ಥವುಳ್ಳದ್ದು. ಕೊಟ್ಟ ಮೇಲೆ ನಿನ್ನ ಪ್ರಯೋಜನಕ್ಕೆ ಬರೋದು ಅಂತ. ಅಂದ್ರೆ ಬರೇ ವ್ಯಾವಹಾರಿಕ ನೋಡಿದ್ರೆ ಕೂಡ ಹಾಗೆ ಅಂತ. ಅಂಗಡಿಗೆ ನೀನು ಕೊಟ್ಟ ಕೂಡಲೇ ಪದಾರ್ಥವಾಗಿ ಬಂತು ನಿನ್ನ ಕೈಯಲ್ಲಿದು, ಅದು ನಿನಗೆ, ಅದು ನಿನ್ನ ಮೈಯೊಳಗೆ ಹೋಗ್ಬೋದು, ನಿನ್ನ ಮೈ ಮೇಲೆ ಇರ್ಬೋದು, ನಿನಗೆ ಇನ್ನೇ ಯಾವುದೋ ರೂಪದಲ್ಲಿ ಖುಷಿ ಕೊಡ್ಬೋದು. ಅದು ಅದೆಲ್ಲ ಆಗಬೇಕು ಅಂದ್ರೆ ಕೊಡ್ಬೇಕು ನೀನು ಅದನ್ನ ಅಂತ. ಇಲ್ಲ ಅದು ಅಂತ ಅತ್ಯದ್ಭುತ ಅದು ಅಂತ. ದುಡ್ಡಿನಲ್ಲಿ ಎಷ್ಟು ಅಧ್ಯಾತ್ಮ ಇದೆ ಅಂದ್ರೆ ಅಷ್ಟು ಅಧ್ಯಾತ್ಮ ಇದೆ ಅಂತ. ಕೇವಲ ದುಡ್ಡು ಅಂತ ಒಂದೇ ತಗೊಂಡ್ರು ಕೂಡ ಅದರಲ್ಲಿ ಕೂಡ ತುಂಬಾ 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 ಅಧ್ಯಾತ್ಮ ಇದೆ. ಹಾಗಾಗಿ ದ್ರವ್ಯ ಅಂತ ಹೆಸರು ಅದಕ್ಕೆ. ಕರಗಬೇಕು ಅದೊಂದು ದ್ರವ್ಯ ಅಂದ್ರೆ. ಹೇಗೆ ಮನಸ್ಸು ಕರಗದೆ ಭಗವಂತ ಪ್ರಾಪ್ತನಾಗೋದಿಲ್ವೋ, ಹಾಗೆ ದುಡ್ಡು ಕೂಡ ಕರಗದೆ ಭಗವಂತ ಪ್ರಾಪ್ತನಾಗೋದಿಲ್ಲ. ಅದು ಇದಂತಲೇ ಎಲ್ಲವೂ ಕರಗಬೇಕು ಅಂತ. ಕೊನೆಗೊಂದೇನು ಮುಕ್ತಿಂತ ಆಗುವಾಗ ಮೈಯು ಕೂಡ ಕರಗೋಗಿರುತ್ತೆ ಅಂತ, ಪಂಚಭೂತಗಳಲ್ಲಿ. ಈ ಕರಗೋಬಿಕೆ ಅನ್ನೋದು ಮಸ್ಟ್ ಅದು ಅಂತ, ಅದಿಲ್ಲ ಯಾವುದೂ ಇಲ್ಲ ಅಂತ. ಇನ್ನೇ ನಾವು ಮಾತನಾಡ್ತಾ ಹೇಳ್ತಾ ಇದ್ವಲ್ಲ, ಭಾವ ಅಂದ್ರೆ ರಸಕ್ಕೆ ತುಂಬಾ ಹತ್ತಿರ, ಭಾವ ರಸ ಅಂದ್ರೆ ಅಕ್ಕಪಕ್ಕ ಇರ್ತವೆ ಅವು. ಮನಸ್ಸು ಒದ್ದೆ ಆಗಬೇಕು, ಆರ್ದ್ರ ಆಗಬೇಕು ಅಂದ್ರೆ ಭಾವ ಇರಬೇಕಲ್ಲಿ. ನೋಡಿ, ಮನಸ್ಸು ಕರಗೋದು ಅಂತಲೇ ಶಬ್ದ ಇರೋದು ಅಂತ. ಅವನ ಮನಸ್ಸು ಕರಗುತ್ತು ಅಂತ. ಇದೊಂದು ಕಾರ್ಯಕ್ರಮ ಬೇಕೇ ಬೇಕು ಅಂತ, ಕರಗಬೇಕಾಗತ್ತೆ ಅಂತ. ದುಡ್ಡು ಕೂಡ ಅಂತ, ಅದು ಕರಗಬೇಕು, ಅದು ಕೂಡ ಹರಿಬೇಕು ಅಂತ. ಕರಗದಿದ್ರೆ ನೀನು ಒಳ್ಳೇದಕ್ಕೋಸ್ಕರ ಅಲ್ಲ, ಅಂದ್ರೆ ನಿನಗೋಸ್ಕರ ಇರೋದಲ್ಲ ಅಂತ ಹೋಯ್ತದ ಅಂತ. ಇನ್ಯಾರ ಪಾಲಿಗೂ ಆಗತ್ತೆ ಅದು ಅಂತ. ಹಾಗಾಗಿ ಈ ಎರಡು ಅದು ಉಳಿಯದೇ ಇರೋ ಹಾಗೆ. ಅದೇನು ಪ್ಲಾಸ್ಟಿಕ್ ಅಲ್ಲ ನೋಡಿ, ಎಷ್ಟು ಮಾಡಿದ್ರು ಏನು ಮಾಡಿದ್ರು ಕರಗದೆ, ಅದು ಕೊನೆಗೂ ಒಂದು ಮುದ್ದೆ ಉಳಿಯುತ್ತೆ ಪ್ಲಾಸ್ಟಿಕ್ ಅಲ್ಲಿ ಅಂತ ಹೇಳ್ತಾರಲ್ಲ, ಎಷ್ಟು ಕರಗಿಸಿದ್ರು ಕೂಡ. ಆ ತರಹ ಆಗ್ಬಾರ್ದು ಅದು ಅಂತ. ಆ ತರಹ ಏನೇ ಆದರೂ ಅದೇ ನಾವು ಹೇಳಿದ್ವಲ್ಲ, ಯಾವುದು ಕೂಡ ಪ್ರಪಂಚದಲ್ಲಿ ನಿಲ್ಲೋದಿಲ್ಲ ಅಂತ. ಎಷ್ಟರ ಮಟ್ಟಿಗೆ ಅಂದ್ರೆ ನಾವು ಊಟ ಮಾಡ್ತೇವಲ್ಲ, ಆಹಾರ ತಗೊಳ್ತೇವಲ್ಲ, ಅದು ಕೂಡ ನಿಲ್ಲೋದಿಲ್ಲ ಅಂತ. ಅದು ಒಂದಷ್ಟು ನಮ್ಮ ಮೈಯೊಳಗೆಲ್ಲ ಸೇರ್ಕೊಳ್ಳುತ್ತೆ, ಒಂದಷ್ಟು ಹೊರಗಡೆ ಹೋಗುತ್ತೆ ಮೈಯಿಂದ. ಇರೋದು ಕೂಡ ಹಾಗೆ, ಮೈಯೊಳಗೆ ಸೇರ್ಕೊಂಡಿದ್ದು ಕೂಡ ಜೀವಕೋಶಗಳಾಗಿರುತ್ತಲ್ಲ, ಸಾಯತ್ತೆ ಮತ್ತೆ ಹುಟ್ಟುತ್ತೆ, ಸಾಯತ್ತೆ ಮತ್ತೆ ಹುಟ್ಟುತ್ತೆ. ಯಾವುದು ಪರ್ಮನೆಂಟ್ ಇದೆ ಹೇಳಿ? ಉಂಡ ಅನ್ನ ಕೂಡ ಶಾಶ್ವತ ಅಲ್ಲ ಅಂತ. ಇದ್ದು ಬಿಟ್ರೆ ಒಂದು ವೇಳೆ ಹೋಗದೇ ಇದ್ರೆ ಏನಾಗುತ್ತೆ ಯೋಚನೆ ಮಾಡಿ ನೀವು ಅಂತ. ಊಟ ಮಾಡ್ತೀವಲ್ಲ ನಾವು, ಒಂದು ವೇಳೆ ಊಟ ಮಾಡಿದ್ದು ಈಗ ಅದನ್ನ ಈಗ ದುಡ್ಡನ್ನ ಗಟ್ಟಿ ಇಟ್ಕೊಂಡ ಹಾಗೆ, ನಮ್ಮ ಕೈಲಿ ಕಟ್ಟಿ ಇಟ್ಕೊಂಡ ಹಾಗೇನೆ ಊಟನೂ ಕೂಡ ಕಟ್ಟೆಲ್ಲ ಇಟ್ಕೊಂಡ್ರೆ ಏನಾಗುತ್ತೆ ಹೇಳಿ? ಅದೊಂದು ಕಾಯಿಲೆ ಅಂತ. ದುಡ್ಡಿನ ವಿಷಯಕ್ಕೆ ಯಾಕೆ ಕಾಯಿಲೆ ಅಲ್ಲ, ಅದು ಕಾಯಿಲೆ ಅದೊಂದು ಅಂತ. ಕುಡಿದ ನೀರು, ತಿಂದ ಅನ್ನ, ಆಡಿದ ಉಸಿರು ಅಂತ ಉಸಿರಾಡ್ತೇವಲ್ಲ ನಾವು, ಅದು ಕೂಡ ಇರಲ್ಲ ಅಂತ. ತಗೊಂಡ್ರೆ ನಾವು ಬಿಡ್ಲೇಬೇಕು ಅದನ್ನ ಅಂತ. ಅಲ್ಲಿ ಮಾಡಿರಪ್ಪ ಕಂಜೂಸಿತನವನ್ನ, ಈಗ ಬೇರೆ ಕಡೆ ಮಾಡಿದ ಕಂಜೂಸಿತ ಅಲ್ಲಿ ಮಾಡಿ ನೋಡೋಣ. ಉಸಿರು ಸುಮ್ಮನೆ ಹೊರಗೆ ಬಿಟ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತ ಇಟ್ಕೊಳ್ಳಿ ನೋಡೋಣ ಅನ್ನ. ಬೇಡ, ಒಂದು 50% ಇಟ್ಕೊಳ್ಳಿ ಕೊನೆ ಪಕ್ಷ, ಅಷ್ಟಾರು ಮಾಡಿ ಸೇವಿಂಗ್ಸ್ ಅಂತ. ಏನು ಉಸಿರು ತಗೊಂಡಿದ್ದನ್ನ ಅರ್ಧ ಇಟ್ಕೊಂಡ್ಬಿಡ್ತೀನಿ ನಾನು, ಇಟ್ಕೊಳಕ್ಕಾಗತ್ತೆ ನಿಮಗೆ? ಸುಖವೇ ಹೋಗ್ಬಿಡುತ್ತೆ ಕ್ಷಣಾರ್ಧದಲ್ಲಿ ಅಂತ. ಕ್ಷಣಾರ್ಧದಲ್ಲಿ ಸುಖವೇ ಹೋಗ್ಬಿಡುತ್ತೆ ಅಂತ, ಇಡೀ ತಳಮಳಾಗ್ಬಿಡುತ್ತೆ ಅಂತ. ಅದೇ ನೀವು ಉಸಿರನ್ನು ಬಿಟ್ರೆ, ಉಸಿರು ಬಿಟ್ಟೆ ಹಾಗೆ ಪ್ರಯೋಗ ಇರೋದು ಹಾಗೆ ಅಂತ. ಏನಾದ್ರು ದೊಡ್ಡ ಇದು ರಿಲೀಫ್ ಸಿಕ್ಕಿದಾಗ ಉಸಿರು ತಗೊಂಡೆ ಅನ್ನೋಕ್ಕಿಂತ ಉಸಿರು ಬಿಟ್ಟೆ ಅಂತ. ಹೀಗಿದೆ ಜೀವನ ಅಂತ. ಹಾಗಾಗಿ ಅದು ಮೂರ್ಖತನದಲ್ಲ ಮೂರ್ಖತನ ಅಂತ. ಉಳಿಸ್ಕೊಳ್ತೇನೆ ಅಂತ ಅನ್ನೋದು ಮೂರ್ಖತನದಲ್ಲಿ ಮೂರ್ಖತನ. ಆ ಯೋಚನೆನೇ ಮಾಡಬಾರ್ದು, ಉಳಿಸ್ಕೊಳ್ತೇನೆ ಅಂತ ಒಂದೇ ಯೋಚನೆ ಮಾಡಬೇಕು. ಅದು ಸರಿಯಾದ ದಿಕ್ಕಿಗೆ ಹೋಗ್ಲಿ, ಅದು ಸರಿಯಾದ ದಾರಿಗೆ ಹೋಗ್ಲಿ ಅಂತ ಅನ್ನೋದು ಬಿಟ್ರೆ, ಇರ್ಲಿ ಅನ್ನೋ ಯೋಚನೆ ಮಾಡಿದವನು ಮೂರ್ಖನಾಗ್ತಾನೆ. ಅವನಿಗೆ ಅದು ಸಿಗೋದಿಲ್ಲ, ಅದು ಅವನಿಂದ ದೂರ ಆಗುತ್ತೆ. ಅದು ದುರುಪಯೋಗ ಅನುಪಯೋಗ ಎರಡು ಒಂದೇ, ಎರಡೂ ಮಾಡಬಾರ್ದು. ಅನುಪಯೋಗವನ್ನು ಮಾಡಬಾರ್ದು, ಒಂದು ಉಪಯೋಗ ಮಾಡದೇ ಇರೋದು. ದುರುಪಯೋಗವನ್ನು ಮಾಡಬಾರ್ದು, ವಿನಿಯೋಗ ಮಾಡಬೇಕು, ಸದ್ವಿನಿಯೋಗ ಮಾಡಬೇಕು. ತೀರ್ಥೇಶು ದ್ರವ್ಯ ವಿನಿಯೋಗಂ ಅನ್ನೋ ಹಾಗೆ ಮಾಡಬೇಕು. ಅದು ಅವರಿಗೋಸ್ಕರ ಅಲ್ಲ, ಆ ಪ್ರಜ್ಞೆ ನಮಗಿರಬೇಕು. ಆ ಪ್ರಜ್ಞೆ ನಮಗಿರಬೇಕು. ಈಗ ನಾವು ಕಾಶಿಗೊಂದು ಕಾಣಿಕೆ ಹಾಕಿದೆ ಅಂದರೆ, ಕಾಶಿ ವಿಶ್ವೇಶ್ವರನಿಗೆ
ಪಾಪ ಅವನಿಗಿರ್ಲಿ ಅಂತ ಕಾಣಿಕೆ ಹಾಕೋದಲ್ಲ ಅಂತ. ಕಾಶಿ ವಿಶ್ವೇಶ್ವರನಿಗೆ ಬೇಕಾದಷ್ಟಿದೆ ಬಿಡಿ. ಈ ನಮ್ಮೂರಿನ ಬಡ ದೇವಸ್ಥಾನ ಇರುತ್ತಲ್ಲ, ಅದು ಪಾಪ ದೇವ್ರಿಗೆ ತೊಂದರೆ ಇದೆ ಅಂತ ಇವ್ರ ನೈವೇದ್ಯಕ್ಕೂ ಇಲ್ಲ ಅಂತೇಳಿ ಎಂಥ ಕರುಣೆಯಿಂದ ವ್ಯವಹಾರ ಮಾಡ್ತೇವೆ. ಎಷ್ಟು ಸರ್ತಿ ನಾವು ನಗ್ತಾನೆ ನಮ್ಮ ನೋಡಿ ಅವನು ಅಂತ. ನಂಗೇನು ಕಡಿಮೆ, ನಿನಗೆ ದೃಷ್ಟಿ ಇಲ್ಲ ಅಷ್ಟೇ, ನಿನ್ನ ಬುದ್ಧಿ ಕಡಿಮೆ ನಿನಗೆ ಅಷ್ಟೇ ಹೊರತು ನನಗೇನು ಕಡಿಮೆ. ಕೊಟ್ಟಿದ್ರಿಂದ ನಿನಗೆ ಒಳ್ಳೇದಾಗತ್ತೆ, ಒಂದು ಕನೆಕ್ಷನ್ ಏರ್ಪಟ್ಟು ಬಿಡುತ್ತೆ ಅಷ್ಟೇ ಇರೋದಲ್ಲಿ ಅಂತ. ಅಂದರೆ ಆ ದ್ರವ್ಯವನ್ನು ಹೇಗೆ ಬಳಸಬೇಕು ಅಂದರೆ ತೀರ್ಥಗಳಲ್ಲಿ, ತೀರ್ಥ ಅಂದರೆ ಭಗವತ್ ಸಾನ್ನಿಧ್ಯ ಇರುವಂಥ ಕೇಂದ್ರಗಳು. ಅದು ನಿನ್ನೆ ಹೇಳಿದಾಗೆ ಮಣ್ಣಾಗ್ಬೋದು, ನೀರಾಗ್ಬೋದು, ಶಿಲೆ ಆಗ್ಬೋದು, ವ್ಯಕ್ತಿ ಆಗ್ಬೋದು ಅಂತ. ಎಲ್ಲಿ ಭಗವತ್ ಸಾನ್ನಿಧ್ಯ ಇದೆಯೋ ಅದು ಅಂತ. ತೀರ್ಥಕ್ಷೇತ್ರ, ತೀರ್ಥಜಲ ಅಥವಾ ಸಾಲಿಗ್ರಾಮದಂಥ ತೀರ್ಥ ವಸ್ತುಗಳು, ಅಥವಾ ಗುರುವೋ ಸಂತನೋ ಮಹಾಪುರುಷನೋ ಜ್ಞಾನಿಯೋ ಯೋಗಿಯೋ ವಿವೇಕಿಯೋ ಅಂಥವ್ರು, ಅಥವಾ ಅಪ್ಪ ಅಮ್ಮ ಇಂಥವ್ರು, ಅದೆಲ್ಲ ತೀರ್ಥಗಳು, ಭಗವತ್ ಪ್ರತೀಕಗಳು. ಇಲ್ಲಿಗೆ ನೀವೇನಾದ್ರು ಕೊಟ್ಟಾಗ ಏನಾಗುತ್ತೆ ಅಂದರೆ ಅಲ್ಲಿಗೂ ನಿಮಗೂ ಒಂದು ಕನೆಕ್ಷನ್ ಏರ್ಪಡುತ್ತೆ. ಅಂದರೆ ಅವ್ರ ಮೂಲಕ ಭಗವಂತನಿಗೂ ನಿಮಗೂ ಒಂದು ಸಂಬಂಧ ಏರ್ಪಡುತ್ತೆ. ಆ ಸೇತುವೆ ದುಡ್ಡೇ ಆಗಿರುತ್ತೆ ಅಥವಾ ಯಾವುದೇ ರೂಪದ ಸಂಪತ್ತಾಗಿರುತ್ತೆ. ಇದೇ ಸಂಪತ್ತನ್ನು, ಅಂದರೆ ಇದೇ ದುಡ್ಡನ್ನು ಅಥವಾ ಬೇರೆ ಬೇರೆ ಬಗೆಯ ಅನುಕೂಲಗಳು ದೇವರು ನಮಗೆ ಕೊಟ್ಟಿರೋದನ್ನು ನಮಗೂ ಅವನಿಗೂ ಒಂದು ಸೇತುವೆ ಥರ ಕಲ್ಪನೆ ಮಾಡಿಬಿಡ್ಬೋದು. ಅಲ್ಲಿಗೆ ನಾವು ಅದನ್ನು ಹರಿಯ ಬಿಟ್ಟಾಗ ಸೇತುವೆ ಥರ ಆಗುತ್ತೆ ನಮಗೂ ಭಗವಂತನಿಗೂ. ಅದು ಹಾಗೆ ಸೇತುವಾಗಿ ಬಳಸಿದಾಗ ಮತ್ತೆ ಪಾಪ ಎಲ್ಲಿ, ಪುಣ್ಯವೇ ಇಲ್ಲ ಅಂತ ಆಮೇಲೆ. ಹಾಗಾಗಿ ದ್ರವ್ಯ ವಿನಿಯೋಗವನ್ನು ತೀರ್ಥದಲ್ಲಿ ಮಾಡುವುದು ಮಹಾಯೋಗ, ಅದು ಮಹಾಯಜ್ಞ ಅನ್ನೋದನ್ನು ಗೀತಾಚಾರ್ಯ ಹೇಳಿದ, ಶಂಕರರು ಅದನ್ನು ವಿವರಿಸಿದರು. ತೀರ್ಥೇಶು ದ್ರವ್ಯ ವಿನಿಯೋಗಂ ಯಜ್ಞ ಬುದ್ಧ ಕುರುವಂತಿಯೇ ತೇ ದ್ರವ್ಯ ಯಜ್ಞ. ಹರೇ ರಾಮ್.